ಶ್ರೀ ಮಹಾಗಣಪತೆ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಅತುಲಿತ ಬಲಧಾಮಂ ಸ್ವರ್ಣಶೈಲಾಪದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ. ಓಂ ನಮೋ ಹನುಮತೆ ನಮಃ. ಆಂಜನೇಯ ಅಂದರೆ ಎಲ್ರಿಗೂ ಗೊತ್ತು. ಆಂಜನೇಯ ಅಂದರೆ ಎಲ್ರಿಗೂ ಪ್ರೀತಿಯಾದ ದೇವರು ಅಂತ ಹೇಳ್ತೀವಿ. ಹೊರದೇಶದವರು ಕೂಡ ಮಂಕಿ ಗಾಡ್ ಅಂತ ಹೇಳ್ತಾರೆ. ಆದರೆ ಆಂಜನೇಯ ತತ್ವ ಮಾತ್ರ ತುಂಬ ರಹಸ್ಯವಾಗಿರುವಂಥದ್ದು, ನಿಗೂಢವಾದಂಥದ್ದು. ರಹಸ್ಯ ಅಂದರೆ ಯಾರಿಗೂ ಏನು ತಿಳಿಸಲೇಬಾರದು, ಹುಷಾರಂತಲ್ಲ. ಶ್ರದ್ಧೆಯಿಂದ ಕೇಳಿದರೆ ಮಾತ್ರ ಅರ್ಥ ಆಗುವಂಥದ್ದು, ಅದನ್ನು ರಹಸ್ಯ ಅಂತಲೂ ಹೇಳ್ತೀವಿ. ನಿಗೂಢ ಅಂದರೆ ಏನೋ ಎಲ್ಲೋ ಬಚ್ಚಿಟ್ಕೊಂಡಿದೆ ಅಂತಲ್ಲ, ಅಂಥ ನಿಗೂಢವಾದಂಥ ಆತ್ಮದಲ್ಲೇ ಸ್ಫುರಣೆಯಾಗುವಂತಹದ್ದು ಅಂತ ಒಂದು ಕೂಡ ಹೇಳ್ಬೋದು. ಅವನ ದಿವ್ಯ ಚರಿತ್ರೆಯನ್ನು ಅಧ್ಯಯನ ಮಾಡತಕ್ಕಂಥವರ ಅವರ ಮೂಲಕ ಆಂಜನೇಯ ತತ್ವವನ್ನು ಗ್ರಹಣೆ ಮಾಡಿಕೊಳ್ಳೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೋಣವಾ? ಆಂಜನೇಯನಿಗೆ ಅನೇಕ ಹೆಸರುಗಳಿವೆ. ಅವುಗಳಲ್ಲಿ ಆಂಜನೇಯ, ಹನುಮಂತ, ಮಾರುತಿ ಇವು ತುಂಬ ಪ್ರಸಿದ್ಧವಾದ ಹೆಸರುಗಳು. ಇನ್ನು ಹೆಸರಿನಲ್ಲೇ ಏನಿದೆ ಮಹಿಮೆ, ಒಂದೊಂದು ಹೆಸರಿನಲ್ಲಿ ಚರಿತ್ರೆ ಹೇಗಿದೆ. ಆಂಜನೇಯನ ಹೆಸರು ಅಂಜನಾದೇವಿಯ ಪುತ್ರನಾದ್ದರಿಂದ ಆಂಜನೇಯ ಅಂತಕ್ಕಂಥ ಹೆಸರು ಬಂದಿದೆ. ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅಂಜನ ಅಂದರೆ ಆಪ್ಯಾಯತೆ, ಅಂದರೆ ಪ್ರೀತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದ್ದರಿಂದ ಆಂಜನೇಯ ಅಂದರೆ ಆನಂದವನ್ನು ಉಂಟು ಮಾಡ್ತಕ್ಕಂಥವನು ಅಥವಾ ಆನಂದ ಸ್ವರೂಪನು ಅಂತ ಅರ್ಥ. ಅಂಜು ವ್ಯಕ್ತಿ, ಮ್ರಕ್ಷಣ, ಕಾಂತಿ, ಗತಿಷು ಅನ್ನುವಂಥ ಇನ್ನೊಂದು ಧಾತು ಕೂಡ ಇದೆ ಅಂತ ಹೇಳ್ತಾರೆ. ಅಂದರೆ ವಿವೇಚನೆ ಮಾಡತಕ್ಕಂಥದ್ದು, ಸ್ನೇಹದಿಂದ ಇರುವಂಥದ್ದು, ತಿಳಿದುಕೊಳ್ಳುವುದು ಅಂತ ಅರ್ಥ. ಆದ್ದರಿಂದ ಆಂಜನೇಯ ಅಂದರೆ ವಿವೇಕ ಉಂಟು ಮಾಡ್ತಕ್ಕಂಥವನು, ಸ್ನೇಹಶೀಲ, ಕೋರಿಕೆಗಳನ್ನು ಪೂರೈಸುವಂಥವನು, ಬಲಶಾಲಿ, ಜ್ಞಾನ ಸ್ವರೂಪ ಅಂತಕ್ಕಂಥ ಅರ್ಥಗಳು ಚೆನ್ನಾಗಿ ಬರ್ತಿವೆ. ಅಷ್ಟೇ ಅಲ್ಲದೆ ಈ ಧಾತುವಿನಲ್ಲೇ ಕದಲಿಕೆ ಅನ್ನೋ ಅರ್ಥ ಕೂಡ ಇರುವುದರಿಂದ ಅಂಜನಃ ಅಂದರೆ ವಾಯು, ಅಂದರೆ ಕದಲತಕ್ಕಂಥವನು, ಕದಲಿಸುವವನು ಅನ್ನೋ ಅರ್ಥ ಇರುವುದರಿಂದ ಆಂಜನೇಯ ಅಂದರೆ ವಾಯುಪುತ್ರ ಅಂತಲೂ ಕೂಡ ಹೇಳ್ಬೋದು. ಹನುಮಂತ ಅನ್ನೋ ಹೆಸರನ್ನು ಪರಿಶೀಲನೆ ಮಾಡಿದರೆ ಹನುಮಾನ್ ಅನ್ನತಕ್ಕಂಥದ್ದು ಇದರ ಸಂಸ್ಕೃತ ರೂಪ ಅನ್ನೋದು ಗೊತ್ತಾಗ್ತಿದೆ. ಹನು ಅಂದರೆ ದವಡೆಯ ಮೇಲ್ಭಾಗ, ಹನುಮಾನ್ ಅಂದರೆ ದೊಡ್ಡ ದವಡೆ ಉಳ್ಳುವಂಥವನು ಅಂತ ಹೇಳ್ತಾರೆ. ಹನು ಅಂದರೆ ಜ್ಞಾನ ಅನ್ನೋ ಅರ್ಥ ಕೂಡ ಇದೆ. ಆದ್ದರಿಂದ
ಹನುಮಾನ್ ಅಂದರೆ ಜ್ಞಾನವಂತ, ಹನು ಅಂದರೆ ಸಂಹರಿಸುವನು ಅಂದರೆ ಶಿವ ಅಂತ. ಹನುಮಾನ್ ಅಂದರೆ ಶಿವಸ್ವರೂಪನು ಅನ್ನೋದು ಗೊತ್ತಾಗ್ತಿದೆ ನಮಗೆಲ್ಲ. ಇನ್ನು ಮುಂದೆ ನೋಡೋಣ. ಜೈ ಗುರುದತ್ತ, ಶ್ರೀ ಗುರುದತ್ತ.